ಸೊ ನಿಮ್ಮ ಪ್ರಕಾರ ಯಾರು ಬರ್ಬೋದು ಅಂತ ಹೇಳಿ? ಸರ್, ನಮ್ಮ ಪ್ರಕಾರ ನಾವು ಪಕ್ಷ ನೋಡು ಓಟು ಹಾಕ್ತಾ ಇಲ್ಲ, ಹಾಂ, ವ್ಯಕ್ತಿ ನೋಡು ಓಟು ಹಾಕ್ತಾ ಇಲ್ಲ ನಾವೀಗ. ಮತ್ತೆ ಏಕೆಂದರೆ 3 ಪಕ್ಷಗಳು ನಮ್ಮ ಕರ್ನಾಟಕದಲ್ಲಿ ಸರಿ ಇಲ್ಲ. ಈ ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಜಂಪ್ ಆಗ್ತಾರೆ. ಯಾರು ನಿಷ್ಠಾವಂತವಾಗಿ ನಿಜವಾಗ್ಲೂ ಅವ್ರಿಗೆ ಕೆಲಸ ಮಾಡೋರು ಯಾರು ಇಲ್ಲ ಇಲ್ಲಿ ನಮ್ಮ ಕರ್ನಾಟಕದಲ್ಲೇ ಇಲ್ಲ ಹೇಳ್ಬೇಕು ಅಂತ ಅಂದ್ರು. ನಿಷ್ಠಾವಂತರು ಕೆಲಸ ಮಾಡದೇ ಇರುವಂದ್ರೆ ಈಗ ಮಾಡಲ್ರು. 3 ಸಲ ಗೆದ್ದಿದ್ದಾರೆ. 3 ಸತಿ ಗೆದ್ದಿದ್ದಾರೆ. ಏನು ಮಾಡಿದ್ದಾರೆ ನಮಗೆ ಇಲ್ಲೇನು ಮಾಡಿದ್ದಾರೆ ಹೇಳಿ? ಮತ್ತೆ ಹೆಂಗೆ ಈ ಪಕ್ಷದಿಂದ ಆ ಪಕ್ಷಕ್ಕೆ ಎಗರುತ್ತಾರೆ, ಆ ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಎಗರ್ತಾರೆ. ಈಗ BJP-ಯಿಂದ ಟಿಕೆಟ್ ಸಿಕ್ಕಲಿಲ್ಲ ಅಂತ ಅಂದರೆ ಕಾಂಗ್ರೆಸ್ಗೆ ಹೋಗ್ತಾರೆ. ಕಾಂಗ್ರೆಸ್ ಟಿಕೆಟ್ ಸಿಕ್ಕಲಿಲ್ಲ ಅಂದರೆ ದಳಕ್ಕೆ ಹೋಗ್ತಾರೆ. ದಳದಿಂದ ಏನೂ ಸಿಕ್ಕಲಿಲ್ಲ ಅಂತ ಅಂದರೆ ಪಕ್ಷೇತರವಾಗಿ ನಿಂತ್ಕೋತಾರೆ. ಇವ್ರು ಯಾರು ತಾನೇ ಕೆಲಸ ಮಾಡೋಕ್ಕೆ ರೆಡಿ ಇದ್ದಾರೆ? ಇವ್ರು ಯಾರು ಕೆಲಸ ಮಾಡೋರು? ಅವ್ರ ಸೀಟು ಅವರು ದೊಡ್ಡಸ್ಗೆಗೋಸ್ಕರ ಅವ್ರು ನಿಂತ್ಕೋತಾ ಇರೋದು ಅಷ್ಟೇ. ನಾವು ಇವತ್ತು ನಿಜವಾಗ್ಲೂ ನೋಡಬೇಕು ಅಂದರೆ ನರೇಂದ್ರ ಮೋದಿಯವ್ರು ನೋಡ್ಬೇಕು ನಾವು ಅಷ್ಟೇ. ನಾವು ಮೋದಿಯವ್ರು ಬಿಟ್ಟರೆ ಇನ್ನು ಯಾರಿಗೂ ನಾವು ಓಟ್ ಹಾಕೋಕ್ಕೆ ಸಾಧ್ಯ ಇಲ್ಲ. ಯಾರು ಬರ್ಬೋದು ನಿಮ್ಮ ಪ್ರಕಾರ? ಎಲೆಕ್ಷನಲ್ಲಿ DK ಸುರೇಶರೇ ಬರ್ತಾರೆ. ಹೆಂಗೆ? ಹೌದು, ಏಕೆಂದರೆ ಮೊದಲಿನಿಂದನೂ ಈಗ ಇದು 3ನೇ ಸಾರಿ ಕಾಂಟ್ಯಾಕ್ಟ್ ಮಾಡ್ತಾ ಇರೋದು ಅವರು. 4ನೇ ಸಲ 4ನೇ ಸಾರಿ. ಅದರಿಂದ ಅವರು ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ. ಏನು ಮಾಡಿದ್ದಾರೆ? ಹೌದು, ಈಗ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಕೊಡ್ತಲ್ಲ, 5 ಗ್ಯಾರಂಟಿಗಳನ್ನು ಅವರು ಪೂರ್ತಿಗೊಳಿಸಿದ್ದಾರೆ. ಹಂಗಾಗಿ ಬಸ್ 5ರಲ್ಲಿ ನಿಮ್ಗೆ ಯಾವ ಗ್ಯಾರಂಟಿ ಸಿಕ್ತು? ಯಾವುದು? ಗೃಹ ಲಕ್ಷ್ಮಿ ಸಿಕ್ಕಿದೆ ನಿಮ್ಗೆ. ಹೌದು. 2,000 ಕೊಟ್ಟರು ನಿಮ್ಗೆ? 2,000. ಅಲ್ಲ, ನಿಮಗೆ ಕೇಳ್ತಾ ನಿಮ್ಮ ಮನೆಯವ್ರು ಬಿಡಿ. ಹೌದು, ನಮ್ಗೇನಿಲ್ಲ. ಈಗ ಮನೆಯವ್ರು ನೆಮ್ಮದಿಯಾಗಿದ್ರೆ ನಾವು ನಮ್ಗೆ ನೆಮ್ಮದಿಗಿರೋದು. ಓ, ಆ ಲೆಕ್ಕಾಚಾರ. ಹಂಗೆ ನಿಮ್ಮ ಮನೇಲಿ ಅವರೇ ಹೌದು ಹಿಂಗೆ ಹೌದು ಅವ್ರದೇ ನಡೆಯೋದು. ಹೋಮ್ ಮಿನಿಸ್ಟರ್ದು ನಡೆಯೋದು ಈಗ. ಅವ್ರು ಎಲ್ಲಿಗೆ ಹೇಳ್ತಾರೆ ಅಲ್ಲಿಗೆ ನೀವು ಓಟ್ ಹಾಕೋದಾ? ಹೌದು, ಹಂಗಲ್ಲ, ಇಲ್ಲಿಗೆ ಹೇಳ್ತಾರೆ ಅನ್ನೋದಲ್ಲ. ಯಾಕೆಂದ್ರೆ ಇಲ್ಲಿ ನಡೀತಾ ಇರೋದು ಅದು. ನಾವು ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರಬೇಕು ಅಂತ ಆಸೆ ಪಡ್ತೀವಿ, ಕೇಂದ್ರದಲ್ಲಿ BJP ಬರಬೇಕು ಅಂತ ಆಸೆ ಪಡ್ತೀವಿ. ಸೊ ನಿಮ್ಮ ಒಂದು ಒಲವು ಈ ಸಲ ಕಾಂಗ್ರೆಸ್ನ DK ಸುರೇಶ್ ಅವ್ರಿಗೋ ಅಥವಾ BJPಯ ಡಾಕ್ಟರ್ ಮಂಜುನಾಥ್ ಅವ್ರಿಗೋ? ನಾನು ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಮಾಡ್ತೀನಿ. ಹೌದಾ? ಯಾಕೆ? ಕಾಂಗ್ರೆಸ್ ಅವ್ರು ನಿಮಗೆ ಬೇಜಾನ್ ಗ್ಯಾರಂಟಿಗಳು ಜೀವ ಉಳಿಸ್ತಾರಲ್ಲ, ಅದಕ್ಕೋಸ್ಕರ. ಅದು ಹಾಸ್ಪಿಟ್ಲಲ್ಲಿ ಆಯ್ತು, ಇದು ರಾಜಕೀಯ ತಾನೇ? ರಾಜಕೀಯ ಬಂದಾಗಲೂ ಎಲ್ಲರಿಗೂ ಬಡವರಿಗೆ ಹೆಲ್ಪ್ ಮಾಡ್ತಾರೆ. ಹೌದಾ? ಹಂಗಾರೆ ಈ ಸಲ ಕಾಂಗ್ರೆಸ್ಗೆ ಅವ್ರು ಕೊಟ್ಟಿರೋ ಗ್ಯಾರಂಟಿಗಳು ವರ್ಕೌಟ್ ಆಗಲ್ವಾ? ಈಗ ಫ್ರೀ ಬಸ್ ಬಿಟ್ಟಿದ್ದಾರೆ. ಅದೆಲ್ಲ ಗೊತ್ತಿಲ್ಲ. ಅವ್ರು ಬಂದರೆ ಎಲ್ಲರಿಗೂ, ಬಡವರಿಗೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಆರೋಗ್ಯ ದೃಷ್ಟಿಯಿಂದ. ಹೌದಾ ಮೇಡಮ್? ನಿಮ್ಮ ಹೆಸರು? ನಾವು DK ಶಿವಕುಮಾರ್ಗೆ. DK ಸುರೇಶ್? ಹಾಂ, DK ಸುರೇಶ್. ಯಾಕೆ? ಏನಕ್ಕೆ ಅದರಿಂದ ನೋಡ್ತಾ ಇಲ್ಲ. ನಮ್ಮ ಊರಲ್ಲಿ ಕೆಲಸ ಮಾಡಿಸ್ತಾರಲ್ಲ ವ್ಯಕ್ತಿ, ಅವ್ರ ಕಡೆಯಿಂದ ನಾವು ನೋಡ್ತೀವಿ. ಹೌದಾ? ಕೆಲಸ ಮಾಡಿದ್ರೆ ನಿಮ್ಮೂರಲ್ಲಿ? ನಮ್ಮೂರಲ್ಲಿ ತುಂಬ ಕೆಲಸ ಮಾಡಿದ್ದಾರೆ. ಹೌದಾ? DK ಶಿವಕುಮಾರ್ ಮಾಡಿಲ್ಲ, ನಮ್ಮೂರಲ್ಲಿ ಆ ಪಕ್ಷದಿಂದ ಗೆದ್ದವ್ರಲ್ವಾ, ಅವ್ರು ಮಾಡವ್ರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.